ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಒಂದು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಅರಿಶಿನ ಹೇಳ್ತಕ್ಕಂಥದ್ದು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಅದಕ್ಕೂ ಒಂದು ವೈಜ್ಞಾನಿಕ ಮತ್ತು ಧಾರ್ಮಿಕವಾಗಿರ್ತಕ್ಕಂತಹ ಹಿನ್ನೆಲೆ ಇರತಕ್ಕಂಥದ್ದು ಮತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂತಹ ಅರಿಶಿನ. ಇದು ಸಾಮಾನ್ಯವಾಗಿ ನಮ್ಮ ಪ್ರತಿಯೊಂದು ಧಾರ್ಮಿಕ ಕೆಲಸ ಕಾರ್ಯ ವಿಧಿ ವಿಧಾನಗಳಲ್ಲೆಲ್ಲವೂ ಕೂಡ ಅದನ್ನು ನಾವು ಬಳಸುವಂಥದ್ದು. ಅಷ್ಟೇ ಅಲ್ಲ, ಈ ಅರಿಶಿನದಲ್ಲಿ ಅರಿಶಿನದ ಪುಡಿಯಲ್ಲಿ ಅಥವಾ ಅರಿಶಿನ ಬೇರು ಪುಡಿ ಅಥವಾ ಇನ್ನಿತರ ನಾವು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಹೆಸರುಗಳಿಂದ ನಾವು ಕರೆತಿರ್ತಕ್ಕಂಥದ್ದು. ಅದು ಸಾಮಾನ್ಯವಾಗಿ ನಮ್ಮ ಪೂರ್ವಜರು ಏನು ಹೇಳ್ತಾರೆ ಅಂತ ಕೇಳಿದರೆ, ಯಾವತ್ತು ಮನೆಯಲ್ಲಿ ಸೌಭಾಗ್ಯವಾಗಿರ್ತಕ್ಕಂಥದ್ದು, ಅದೃಷ್ಟಶಾಲಿಯಾಗಿರ್ತಕ್ಕಂಥದ್ದು, ಅರಿಶಿನದ ಪುಡಿ ಹೇಳ್ತಕ್ಕಂಥದ್ದು ಲಕ್ಷ್ಮಿಯ ಒಂದು ಸಂಕೇತ ಹೇಳತಕ್ಕಂಥದ್ದು. ಹಾಗೆ ಸಾಮಾನ್ಯವಾಗಿ ನಮ್ಮ ಜೀವನದ ಬದುಕಿಗಾಗಿ ನಾವು ಅರಿಶಿನವನ್ನು ಉಪಯೋಗಿಸಿದ್ದೇ ಆದರೆ ಕೆಲವೊಂದಷ್ಟು ರೋಗ ರುಜಿನಗಳು ಅಥವಾ ಚರ್ಮ ವ್ಯಾಧಿಗಳು ಇವೆಲ್ಲವೂ ದೂರವಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ಒಂದು ವಿಷಯ ಇರತಕ್ಕಂಥದ್ದು. ವೀಕ್ಷಕರೇ, ಇವಾಗ ನಾವೊಂದು ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ನೋಡ್ತಾ ಇದ್ದಾಗ ಒಂದು ಟ್ರೆಂಡು ಬರ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಟಾರ್ಚಿನ ಬೆಳಕಲ್ಲಿ ಒಂದು ಗ್ಲಾಸ್ ಇಟ್ಟು ಆ ಗ್ಲಾಸ್ ಒಳಗಡೆ ನೀರನ್ನು ತುಂಬಿ ಅದರ ಒಳಗಡೆ ಅರಿಶಿನ ಪುಡಿಯನ್ನು ಹಾಕುವಂಥದ್ದು. ಇದು ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು, ನಂಬಿಕೆನೋ ಅಪನಂಬಿಕೆನೋ, ಸತ್ಯನೋ ಅಸತ್ಯನೋ ಹೇಳತಕ್ಕಂಥದ್ದು. ಇದು ನಾನಿಲ್ಲಿ ಚಿತ್ರ ತೋರಿಸ್ತಾ ಇರ್ತೇನೆ. ಆ ಚಿತ್ರದಲ್ಲಿ ಅದು ಕಾಣ್ತಾ ಇರುತ್ತೆ. ತಾವು ಕೂಡ ಅದನ್ನು ಗಮನಿಸಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ವೈರಲ್ ಆಗ್ತಾ ಇರತಕ್ಕಂಥ ವಿಡಿಯೋ ಅದು. ಇದು ನನ್ನ ಒಂದು ವೈಯಕ್ತಿಕವಾಗಿ ನನ್ನ ಜೀವನದ ಚಿಂತನೆಗಳು, ನನ್ನ ಆಲೋಚನೆಗಳು, ಇದರ ಒಂದು ರೀತಿಯಲ್ಲಿ ಇದರ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿ ನೋಡಿದಾಗ, ಗ್ಲಾಸ್ ಒಳಗಡೆ ಕಪ್ಪಲ್ಲಿ ಅರಿಶಿನ ಹಾಕಿ ನೀರು ಹಾಕಿ ಅರಿಶಿನ ಪುಡಿಯನ್ನು ಹಾಕಿ ಆ ಅರಿಶಿನ ಪುಡಿ ಕೆಳಕ್ಕೆ ಹೋಗುತ್ತೆ. ಬೇರೆ ಬೇರೆ ಥರದ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಬೇರೆ ಬೇರೆ ಕಲರನ್ನು ಸೂಚಿಸ್ತಾ ಇರುತ್ತೆ. ಅದು ಯಾವ ರೀತಿ ಅಂತ ಕೇಳಿದರೆ, ನನ್ನ ಒಂದು ಅನುಭವದ ಆಧಾರವಾಗಿ ಇಟ್ಟುಕೊಂಡು ಹೇಳ್ತಕ್ಕಂಥದ್ದಂದರೆ, ಇದು ಒಂದು ವಿಶೇಷವಾಗಿರ್ತಕ್ಕಂಥ ಗುಣವನ್ನು ಹೊಂದುತ್ತೆ ಹೇಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಂತಹ ಒಂದು ಪ್ರಯೋಗವನ್ನು ಅಥವಾ ಒಂದು ಸರಳ ವಿಧಾನವನ್ನು ನಮ್ಮ ಮನೆಗಳಲ್ಲಿ ಅಥವಾ ಅಂಗಡಿ ವ್ಯಾಪಾರ ಉದ್ಯೋಗ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಇಂತಹ ಒಂದು ಪ್ರಯೋಗವನ್ನು ಪ್ರತಿನಿತ್ಯವೂ ಮಾಡ್ತಾ ಹೋದಾಗ, ನಮ್ಮ ವ್ಯವಹಾರದ ಒಂದು ಸ್ಥಳದಲ್ಲಿರಬಹುದು ಅಥವಾ ಮನೆಯಲ್ಲಿರಬಹುದು, ಏನಾದರೂ ಒಂದು ದುಷ್ಟಶಕ್ತಿ ಅಥವಾ ಮನೆಯಲ್ಲಿ ಏನಾದರೂ ಒಂದು ಶಕ್ತಿನೇ ಇಲ್ಲ, ಮನೆಯಲ್ಲಿ ಯಾವುದೇ ಒಂದು ಸ್ಫೂರ್ತಿ ಇಲ್ಲ, ಏನೋ ಮನೆಯಲ್ಲಿ ಒಂದು ಕೆಟ್ಟ ದಾರಿದ್ರ್ಯತೆ, ಏನೋ ಒಂದು ಅಶಾಂತತೆ ಉಂಟಾಗ್ತಾ ಇದೆ, ಮನೆಯಲ್ಲಿ ಒಂದು ಸಂತಸದ ಸಮಯ
ವಾತಾವರಣ ಸಿಗ್ತಾ ಇಲ್ಲ. ಏನೋ ಒಂದು ಮನೆಯಲ್ಲಿ ಸದಾ ಒಂದು ಎನರ್ಜಿನೇ ಇಲ್ಲ. ಒಂದು ಕುಟುಂಬದಲ್ಲಿರ್ಬೋದು, ಕಚೇರಿಗಳಲ್ಲಿರ್ಬೋದು, ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿಗಳಲ್ಲಿರ್ಬೋದು, ಏನೋ ಒಂಥರ ನೆಗೆಟಿವ್ ಇಲ್ಲ. ಅಥವಾ ಒಂದು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಒಂದು ವ್ಯವಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗೆ ಒಂಥರ ಮನಸ್ಸಿಗೆ ನಾನಾ ಥರದ ಯೋಚನೆಗಳು, ಚಿಂತನೆಗಳು ಹೀಗೆಲ್ಲ ಆಗ್ತಾ ಇರತಕ್ಕಂಥದ್ದು. ಈ ಚಿತ್ರದಲ್ಲಿ ನಾನು ತೋರಿಸ್ತಾ ಇರತಕ್ಕಂಥ ವಿಧಾನವನ್ನು ನೀವು ಇದನ್ನು ಮನೆಯಲ್ಲಿ ಅಥವಾ ಕಚೇರಿ, ವ್ಯಾಪಾರ ಸ್ಥಳದಲ್ಲೆಲ್ಲ ಈ ಥರವನ್ನು ಮಾಡ್ತಾ ಇದ್ದಲ್ಲಿ ಏನಾದರೂ ನಿಮ್ಮ ಒಂದು ನೆಗೆಟಿವ್ ಇದ್ದಲ್ಲಿ, ವಾಕ್ದೋಷ, ದೃಷ್ಟಿದೋಷ, ಮಾಟ, ಮಂತ್ರ ಈ ಥರದ ಒಂದು ಪ್ರಯೋಗಗಳೆಲ್ಲವೂ ಕೂಡ ಇದ್ದಲ್ಲಿ ಅದು ಏನಾಗುತ್ತೆ, ದೂರವಾಗ್ತಾ ಇರುತ್ತೆ. ಒಂದು ಹೊಸ ಒಂದು ಎನರ್ಜಿ, ಒಂದು ಸ್ಫೂರ್ತಿ ಇದು ಸಿಗತ್ತೆ ಅಂತ ನಾನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ನಾನು ತಿಳಿಸ್ತಾ ಇದ್ದೇನೆ ವೀಕ್ಷಕರೇ. ಇದು ಸತ್ಯ. ಬೇರೆ ಬೇರೆ ಥರದ ಬೇರೆ ಬೇರೆ ಜನಗಳು ಇದರ ಬಗ್ಗೆ ಸತ್ಯಾಸತ್ಯತೆಗಳು ಏನೇನೋ ಇದರ ಬಗ್ಗೆ ಕಮೆಂಟ್ಗಳು ಎಲ್ಲ ಮಾಡ್ತಿರ್ತಾರೆ. ಬಟ್ ಅದ್ರ ಬಗ್ಗೆ ನಾನು ಜಾಸ್ತಿ ಡೀಪಾಗಿ ಚಿಂತನೆ ಮಾಡಲಿಕ್ಕೆ ಹೋಗಲ್ಲ. ನನ್ನ ವೈಯಕ್ತಿಕವಾಗಿ ನನ್ನ ಒಂದು ಅನುಭವ, ನಮ್ಮ ಒಂದು ಚಿಂತನೆ, ನಾನು ಅದನ್ನು ರಿಸರ್ಚ್ ಮಾಡಿ ನೋಡಿದಾಗ, ಇದನ್ನು ಒಂದು ಪ್ರಯೋಗ ಮಾಡಿ ನೋಡಿದಾಗ ಏನೋ ಒಂದು ರೀತಿ ಒಳ್ಳೆಯ ಒಂದು ಎನರ್ಜಿ ಸಿಗ್ತಾ ಇದೆ, ಒಳ್ಳೆಯ ಒಂದು ಹುಮ್ಮಸ್ಸು, ಒಂದು ಸ್ಫೂರ್ತಿ, ಎಲ್ಲ ರೀತಿಯಾದಂಥ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗ್ತಾ ಇರ್ತಕ್ಕಂಥದ್ದು. ಖಂಡಿತವಾಗಿ ಇದು ಕೂಡ ನೀವು ಈ ಥರದ ಒಂದಷ್ಟು ಪ್ರಯೋಗ ಮಾಡಿ, ಬೇರೆ ಬೇರೆ ಥರದ ಪ್ರಯೋಗ, ಇನ್ನೀ ಥರದ ಕಲರ್ಗಳನ್ನು ಹಾಕಿ ಮಾಡ್ತಕ್ಕಂಥದ್ದು, ಅವು ಇವು ಬೇರೆ ಬೇರೆ ಥರದ ಏನೇನೋ ತೋರಿಸ್ತಿರ್ತಾರೆ. ನಾನು ಅದನ್ನೆಲ್ಲ ತೋರಿಸ್ತಾ ಇಲ್ಲ. ನಾನು ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಭಾವಚಿತ್ರದಗಳೊಂದಿಗೆ ಇರುವಂಥದ್ದು ಮಾತ್ರ ನಾನು ನಿಮಗೆ ಈ ವಿಚಾರವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವೀಕ್ಷಕರೇ, ಈ ಥರದ ಮಾಡೋದಲ್ಲಿ ಖಂಡಿತವಾಗಿಯೂ ಉತ್ತಮ ಲಾಭ ಇದೆ ಮತ್ತು ಸರಳ ಪರಿಹಾರವೂ ಕೂಡ ಇದೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.